ನಮ್ಮದು ತುಂಬ ಕಠಿಣ ಹಾಗೂ ಕೃತಜ್ಞ ಇಲ್ಲದ ಕೆಲಸ. ಜನರು ನಮ್ಮನ್ನು ಗಮನಿಸದೇ ಇರಬಹುದು, ಆದರೆ ನಾವಿಲ್ಲದೇ ಇದ್ದರೆ ಅದರ ಪರಿಣಾಮ ತಕ್ಷಣ ಎಲ್ಲರೂ ಗಮನಿಸುತ್ತಾರೆ. ಸಾರ್ವಜನಿಕರ ಆರೋಗ್ಯ ಮತ್ತು ಸ್ವಚ್ಛತೆ ಕಾಪಾಡುವಲ್ಲಿ ಸ್ವಚ್ಛತಾ ಕಾರ್ಮಿಕರು ಪ್ರಮುಖ ಪಾತ್ರ ವಹಿಸಿದ್ದರೂ ಅವರನ್ನು ಸಮಾಜವು ಹೆಚ್ಚಾಗಿ ಕಡೆಗಣಿಸುವುದನ್ನು ಕಾಣುತ್ತೇವೆ. ನಾವು ಮಾಡುವಂಥ ಕೆಲಸ ತುಂಬ ಅಪಾಯಕರವಾದ ಕೆಲಸ. ಯಾಕೆಂದರೆ ರೋಗಗಳು, ಬ್ಯಾಕ್ಟೀರಿಯಾಸ್ ಅವು ಇವು ಬರೋ ಚಾನ್ಸಸ್ ನಮಗೂ ಇರುತ್ತೆ. ಆದರೆ ಅವರು ಕೆಲಸ ಮಾಡುವುದನ್ನು ನಿಲ್ಲಿಸಿದರೆ ಇಡೀ ಸಮಾಜವೇ ಅದರ ಹೊರೆಯನ್ನು ಹೊರಬೇಕಾಗುತ್ತದೆ. ಅದರಿಂದ ಸ್ವಚ್ಛತೆ ಕಾಪಾಡುವುದು ನಮ್ಮ ಧರ್ಮ ಎಂದು ಭಾವಿಸಿ ಯಾವುದೇ ಭರವಸೆ ಬಯಸದೆ ನಮ್ಮ ಕರ್ತವ್ಯ ನಾವು ಮಾಡ್ತಿದ್ವಿ. ಸ್ವಚ್ಛತಾ ಕಾರ್ಮಿಕರಿಗೆ ಉತ್ತಮ ಕೆಲಸದ ವಾತಾವರಣ ಕಲ್ಪಿಸಿದರೆ ಅದು ಸಮಾಜದ ಜೀವನ ಮಟ್ಟದ ಸುಧಾರಣೆಗೆ ನಾಂದಿಯಾಗುತ್ತದೆ. Understanding the various hardships our sanitation workers were undergoing on a daily basis, we, CMC Chikbalapur, and NGOs Tide and Borda have undertaken a lot of initiatives to improve their working conditions. ಈ ಸೌಲಭ್ಯವು ವೈಯಕ್ತೀಕರಿಸಿದ ಪ್ರತ್ಯೇಕ ಶುಚಿಗೊಳಿಸುವ ಕೊಠಡಿಗಳೊಂದಿಗೆ ಮತ್ತು ವೈಯಕ್ತಿಕ ಲಾಕರ್ಗಳನ್ನು ಹೊಂದಿರುವ ನೈರ್ಮಲ್ಯದ ವಿಶ್ರಾಂತಿ ಪ್ರದೇಶಗಳನ್ನೊಳಗೊಂಡ ಸುತ್ತುವರಿದ ಜಾಗವನ್ನು ನೀಡುತ್ತದೆ. ಸ್ವಚ್ಛತಾ ಉಪಕರಣಗಳನ್ನು ಸಂಗ್ರಹಿಸುವ ಕೊಠಡಿ, ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ, ಬೆಚ್ಚಗಿನ ನೈಸರ್ಗಿಕವಾಗಿ ಬೆಳಗಿದ ಊಟದ ಪ್ರದೇಶ ಮತ್ತು ಆರಾಮದಾಯಕವಾದ ವಿಶ್ರಾಂತಿ ಕೊಠಡಿಗಳೊಂದಿಗೆ ಈ ಸೌಲಭ್ಯವು ಪೂರ್ಣಗೊಂಡಿದೆ. ಸಂಪೂರ್ಣ ಸೌಲಭ್ಯವನ್ನು ಕಾರ್ಮಿಕರೇ ಜವಾಬ್ದಾರಿಯುತವಾಗಿ ನಿರ್ವಹಿಸುತ್ತಿದ್ದಾರೆ. There are 2 such resting facilities, one here and one at our neighboring taluk, Chintamani. ಇದಲ್ಲದೆ ಈ ಮೊದಲು 270ಕ್ಕೂ ಹೆಚ್ಚು ಸ್ವಚ್ಛತಾ ಕಾರ್ಮಿಕರಿಗೆ ಆರೋಗ್ಯ ಮತ್ತು ಸುರಕ್ಷತಾ ವಿಷಯಗಳ ಬಗ್ಗೆ ವಿವಿಧ ವಿಚಾರಗೋಷ್ಠಿಗಳನ್ನು ಆಯೋಜಿಸಿ ಕಾರ್ಯಾಗಾರಗಳ ಮೂಲಕ ತರಬೇತಿ ನೀಡಲಾಗಿದೆ. ಇದು ಅವರ ಕೆಲಸದ ಪರಿಸ್ಥಿತಿಗಳನ್ನು ಗಣನೀಯವಾಗಿ ಸುಧಾರಿಸಿದೆ. ಆದಾಗ್ಯೂ ಸ್ವಚ್ಛತಾ ಕಾರ್ಮಿಕರ ಜೀವನದಲ್ಲಿ ಸಮಗ್ರ ಸುಧಾರಣೆ ತರಲು ಅವರ ಜೀವನ ಪರಿಸ್ಥಿತಿಗಳಲ್ಲಿ ಬದಲಾವಣೆಗಳ ಅಗತ್ಯವಿರುತ್ತದೆ. Situated in the fringes of Chikbalapura, Kandavara colony is home to over 90 families of sanitation workers and the other solid waste management workers. ಒಂದು ಕಾಲದಲ್ಲಿ ಅತ್ಯಂತ ಮೂಲಭೂತ ನೈರ್ಮಲ್ಯ ಸೌಲಭ್ಯಗಳ ಕೊರತೆಯನ್ನು ಅನುಭವಿಸುತ್ತಿದ್ದ ಕಂದಾವರ ಕಾಲೋನಿ ಇಂದು ಸರಳೀಕೃತ ಒಳಚರಂಡಿ ವ್ಯವಸ್ಥೆಯನ್ನು ಒಳಗೊಂಡಿದೆ. ಇದು ಸುಮಾರು 30 ಮನೆಗಳಿಗೆ ಒಳಚರಂಡಿ ಸಂಪರ್ಕವನ್ನು ಒದಗಿಸುತ್ತದೆ. ವಿಕೇಂದ್ರೀಕೃತ ತ್ಯಾಜ್ಯ ನೀರಿನ ಸಂಸ್ಕರಣಾ ವ್ಯವಸ್ಥೆಗಳು ಅಥವಾ ಡಿವ್ಯಾಟ್ ಸೌಲಭ್ಯಕ್ಕೆ ದಿನಕ್ಕೆ 10 ಕಿಲೋ ಲೀಟರ್ ತ್ಯಾಜ್ಯ ನೀರನ್ನು ಸಂಸ್ಕರಿಸುವ ಸಾಮರ್ಥ್ಯವಿದೆ. ಆಸಕ್ತಿದಾಯಕ ವಿಷಯವೇನೆಂದರೆ ಈ ಸೌಲಭ್ಯವನ್ನು ಸಮುದಾಯವು ಸ್ವತಃ ನಿರ್ವಹಿಸುತ್ತದೆ ಮತ್ತು ಸಂಸ್ಕರಿಸಿದ ನೀರನ್ನು ಸೌಲಭ್ಯದೊಳಗೆ ಸಸ್ಯಗಳಿಗೆ ನೀರುಣಿಸಲು ಬಳಸಲಾಗುತ್ತದೆ. ಇದಕ್ಕೆ ಪೂರಕವಾಗಿ ಡಸ್ಟ್ಬಿನ್ಗಳನ್ನು ವಿತರಿಸುವ ಮೂಲಕ ಮನೆ ಮನೆಗೆ ತೆರಳಿ ತ್ಯಾಜ್ಯ ಸಂಗ್ರಹಣೆ, ಬೀದಿ ತೊಟ್ಟಿಗಳ ಸ್ಥಾಪನೆ ಮತ್ತು ಹೀಗೆ ಇತರೆ ಕಾರ್ಯಗಳಿಂದ ಘನತ್ಯಾಜ್ಯ ಸಂಗ್ರಹಣೆಯನ್ನು ಸುವ್ಯವಸ್ಥಿತಗೊಳಿಸಲಾಗಿದೆ. ಇಲ್ಲಿ ಸುಸಜ್ಜಿತವಾದ ಸಮುದಾಯ ಶೌಚಾಲಯವೂ ಇದೆ ಮತ್ತು ಅದನ್ನು ಒಳಚರಂಡಿಯ ಮೂಲಕ ಡಿವ್ಯಾಟ್ ಸೌಲಭ್ಯಕ್ಕೆ ಸಂಪರ್ಕವನ್ನು ಒದಗಿಸಲಾಗಿದೆ. ಇದರೊಂದಿಗೆ ಕ್ಷೇತ್ರ ಸಿಬ್ಬಂದಿಯಿಂದ ಇಲ್ಲಿನ ನಿವಾಸಿಗಳಿಗೆ ಆರೋಗ್ಯ ಮತ್ತು ನೈರ್ಮಲ್ಯದ ಕುರಿತು ನಿರಂತರ ಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತದೆ. ನಮಗಾಗಿ ಮಾಡಿರುವ ಈ ಸೌಲಭ್ಯಗಳನ್ನು ನೋಡಿ ನಮಗೂ ಈ ಸಮಾಜದಲ್ಲಿ ಒಂದು ಬೆಲೆ ಇದೆ ಅಂತ ಅನಿಸಲಿಕ್ಕೆ ಶುರುವಾಗಿದೆ. ನಮ್ಮ ಕಷ್ಟಗಳ ಬಗ್ಗೆ ತಿಳಿದು ನಮಗೆ ಸಹಾಯ ಮಾಡೋಕ್ಕೆ ಜನ ಇದ್ದಾರೆಂದು ನಂಬಿಕೆ ಬಂದಿದೆ. ಇದಕ್ಕಿನ ಮೇಲೆ ನಮ್ಮ ಮೇಲೆ ನಮಗೆ ಒಂದು ಒಳ್ಳೆಯ ವಿಶ್ವಾಸ ಬೆಳೆದಿದೆ ಮತ್ತು ನಮ್ಮ ಮಕ್ಕಳಿಗೆ ನಾವು ಒಂದು ಒಳ್ಳೆಯ ಜೀವನ ಕೊಡಬೇಕೆಂಬ ನಂಬಿಕೆ ನಮ್ಮಲ್ಲಿ ಹೆಚ್ಚಾಗಿದೆ. ಈ ಪ್ರವೃತ್ತಿಗಳು ಸ್ವಚ್ಛತಾ ಕಾರ್ಮಿಕರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದರ ಪರಿಣಾಮವಾಗಿ ಅವರ ಜೀವನಕ್ಕೆ ಮಾತ್ರವಲ್ಲದೆ ಸಮಗ್ರ ಸಮಾಜಕ್ಕೂ ಇದು ಹೇಗೆ ಪರಿಣಾಮವನ್ನು ಉಂಟುಮಾಡಬಹುದು ಎಂಬುದರ ಸಾಕ್ಷ್ಯಗಳಾಗಿವೆ.